ಅವ್ನು ಏನು ಅಂತ ಅವ್ನ ಹಿನ್ನೆಲೆ ಗೊತ್ತಾ? ಅವ್ನು ಹೇಳಿ, ನೀವು ಅಧ್ಯಕ್ಷ ಎಷ್ಟು ಮದುವೆ ಆಗಿದ್ದಾನೆ ಹೇಳ್ರಿ, ನೀವು ಹೇಳಿ, ಪತ್ರಕರ್ತರಾದವ್ರು ನೀವು ಹೇಳಿ ನನಗೆ, ಎಷ್ಟು ಮದುವೆ ಆಗಿದ್ದಾನೆ ಅವನು? ಹಾಂ, 2. ಯಾರನ್ನಾಗಿದ್ದಾನೆ? ಎರಡನೇದು ಯಾರನ್ನಾಗಿದ್ದಾನೆ? ಮೊದಲನೇ ಹೆಂಡತಿ ಏನು ಮಾಡಿದ್ದಾರೆ ಬರಿತೀರಾ? ನೀವು ಇದನ್ನು ಯಥಾವತ್ತಾಗಿ ಹಾಕಿ ನೋಡೋಣ, ನಾನು ನಿಮ್ಮನ್ನು ಒಪ್ತೀನಿ. ಪತ್ರಕರ್ತರ ಸಂಘದ ಅಧ್ಯಕ್ಷ ಇದ್ದಾನಲ್ಲ, ಅವನು ಪತ್ರಕರ್ತನೇ ಅಲ್ಲ. ಅವನ ಫೇಸ್ಬುಕ್ನಲ್ಲಿ, ಅವನ ಪತ್ನಿಯ ಫೇಸ್ಬುಕ್ನಲ್ಲಿ ಅವನ ಬಗ್ಗೆ ಏನು ಬರ್ತಿದ್ದಾರೆ ಅಂತ ಹೋಗಿ ನೋಡಿ. ಅವನು ಏನು ಅಂತ ಅವ್ನ ಹಿನ್ನೆಲೆ ತೆಗೆದು ನೋಡಿ. ನೀವು ಅವನ ಬಗ್ಗೆ ನಾವು ಕೇಳಕ್ಕೆ ಹೋಗಬೇಡಿ. ನೀವು ಇಲ್ಲೇನೋ ರಾಜಕಾರಣ ಮಾಡ್ಕೊಂಡು ಅವ್ನು ಅಧ್ಯಕ್ಷ ಮಾಡ್ಕೊಂಡಿದ್ದೀರಿ. ಅವನ ಹಿನ್ನೆಲೆ ಏನು ಅಂತ ತೊಳಿ. ಅವನು SDPI ಕ್ಯಾಂಡಿಡೇಟ್ ಆಗಿದ್ದ. ಆ ಕ್ಯಾಂಡಿಡೇಟ್ ಆಗಿರಬೇಕಾದ್ರೆ ಅವನ್ನ ಗಾಂಧಿನಗರದಲ್ಲಿ, SCಗಳೇ ಇರುವಂಥ ಗಾಂಧಿನಗರದಲ್ಲಿ ಅವನಿಗೆ ಠೇವಣಿ ಹೋಗಿದ್ದ. ಅವನು ಬಂದು ಅವನ ಮಾತನ್ನು ನನಗೆ ಕೇಳಕ್ಕೆ ಬರಬೇಡಿ. ನೀವು ಪತ್ರಕರ್ತರಿ, ನೀವು ಇಷ್ಟು ಜನ ಬರ್ತೀರಿ, ನಿಮ್ಮ ಹತ್ರ ನಾನು ಗೌರವಯುತವಾಗಿ ಮಾತಾಡ್ತೀನೇ ಇಲ್ವಾ? ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನೇ ಇಲ್ವಾ? ತೆಗೆದು ಬಿಸಾಕಿದ್ರಿ. ನೀವು ಒಂದು ಪತ್ರಿಕೆಯಲ್ಲಿ ಇದ್ದರೆ ಇನ್ನೊಂದು ಪತ್ರಿಕೆ ಹೋಗಿರ್ತೀರಿ. ಯಾವುದೋ ಕಾರಣಕ್ಕೆ ಸಂಬಳಕ್ಕೂ ಹೋಗಿರ್ಬೋದು, ಇಲ್ಲಿ ಕಿರಿಕಿರಿ ಆಗಿ ಹೋಗಿರ್ಬೋದು, ನಿಮ್ಮನ್ನು ತೆಗೆದು ಇನ್ನೊಂದು ಬಿಸಾಕಿದ್ರು ಅಂತ ಹೇಳೋಕ್ಕಾಗುತ್ತೆ ನಾನು? ಈ ಥರದ ಭಾಷೆಗಳು ಒಳ್ಳೆಯದಲ್ಲ. ಆ ಸತೀಶು ಪದೇ ಪದೇ ಇದೇ ರೀತಿ ಮಾತಾಡೋದು. ಆ ಪ್ರೆಸ್ ಕ್ಲಬ್ಬಲ್ಲಿ ಯಾರೇ ಬರಲಿ ನನ್ನ ಬಗ್ಗೆ ಒಂದು ನೆಗೆಟಿವ್ ಕೇಳ್ತಾರೆ. ಅದಕ್ಕೋಸ್ಕರ ಮರ್ಯಾದೆ ಕೊಡದೇ ಇದ್ದರೆ ನಾನು ಕೊಡೋದೇ ಇಲ್ಲ ತಿಳ್ಕೊಬೇಡಿ. ನನ್ನ ಹತ್ರನೂ ನನ್ನದೇ ಆದಂಥ ಪ್ಲಾಟ್ಫಾರ್ಮು, ವೇದಿಕೆ ಇದೆ. ನಿನ್ಗೇನಾದ್ರೂ ಮೈಸೂರು MP ಈ ಬಾರಿ ಟಿಕೆಟ್ ಸಿಕ್ಕಿದ್ರೆ ಹಾಸನದಲ್ಲಿ ಸಿಕ್ತಲ್ಲ ಪೆನ್ ಡ್ರೈವ್ಗಳು, ಅದಕ್ಕಿಂತ ಜಾಸ್ತಿ ಪೆನ್ ಡ್ರೈವ್ಗಳು ಮೈಸೂರಿನಲ್ಲಿ ಬಿಡುಗಡೆ ಆಗ್ತಿತ್ತು. ನಿಮ್ಮವರೇ ಕಾಯ್ಕೊಂಡಿದ್ರು ಬಿಡುಗಡೆ ಮಾಡ್ಲಿಕ್ಕೆ, ಅರ್ಥ ಆಯ್ತಾ? ಹಾಗಾಗಿ ಬಿಡುಗಡೆ ಮಾಡದೇ ಇರ್ಬೋದು, ಆದ್ರೆ ಇವತ್ತು ನಾನು ಹೇಳ್ತೀನಿ, ನೀನು ಮೈಸೂರು ಪಾಲ್ಗೆ ನೀನು ಪ್ರತಾಪ್ ಸಿಂಹ ಅಲ್ಲ, ನೀನು ಪ್ರಜ್ವಲ್ ಸಿಂಹನೇ. ಏನೇಳು? ನೀನು ಪ್ರಜ್ವಲ್ ಸಿಂಹ ನೀನು. ಹಾಗಾಗಿ ಇದನ್ನೆಲ್ಲ ಬಿಟ್ಬಿಡು. ಲೇ ಪ್ರತಾಪ್ ಸಿಂಹ, ನೀನು ಪತ್ರಕರ್ತರ ಹತ್ರ ಮಾತಾಡ್ತಾ ನಿಮ್ಮ ಅಧ್ಯಕ್ಷ ಎಷ್ಟು ಮದುವೆ ಆಗಿದ್ದಾನೆ ಕೇಳಿ, ಅವನ ಹೆಂಡತಿ ಫೇಸ್ಬುಕ್ ನಲ್ಲಿ ಎಂತ ಪೋಸ್ಟ್ ಹಾಕೊಂಡಿದ್ದಾರೆ ನೋಡಿ ಅಂತ ಮಾತಾಡಿದ್ಯಾ? ನಾನು ಎಷ್ಟು ಮದುವೆ ಆಗಿದ್ದೀನಿ, ಎಷ್ಟು ಮದುವೆ ಆಗಿಲ್ಲ ಅನ್ನೋದು ಸಂಖ್ಯೆ ನಿನಗೆ ಬೇಕಿತ್ತಾ? ಅಥವಾ ನಾನೇನಾದ್ರೂ ಎಲ್ಲಾದ್ರೂ ಏಕಪತ್ನಿ ವ್ರತಸ್ಥ ಅಂತೇನೆ ಅಂದ್ರು ಹೇಳ್ಕೊಂಡಿದ್ದೀನ? ಏಕಪತ್ನಿ ವ್ರತಸ್ಥ ಅಂತೇಳಿ ಡಿಕ್ಲೇರ್ ಮಾಡ್ಕೊಂಡಿದ್ದೀನ? ಎಫಿಡೇವಿಟ್ ಕೊಟ್ಟಿದ್ದೀನ? ನಾನು ಎಷ್ಟು ಮದುವೆ ಆಗಿದ್ದೀನೋ ಆಗಿಲ್ವ ಅದು ನಿನ್ಗೆ ಆಗ್ಬೇಕು? ಹೇಳ್ತೀನಿ ಕೇಳು. ನಾನು ಮೊದಲೇ ಪತ್ನಿಯನ್ನ ನ್ಯಾಯಾಲಯದ ಮೂಲಕ ಆಕೆಯಿಂದ ವಿಚ್ಛೇದನ ಪಡೆದು ನಾನು 2ನೇ ಮದುವೆಯನ್ನಾಗಿದ್ದೇನೆ. ಎಲ್ಲ ನನ್ನ ಸ್ನೇಹಿತರು, ಬಂಧು ಮಿತ್ರರ ಸಮ್ಮುಖದಲ್ಲಿ ಸಾರ್ವಜನಿಕವಾಗಿ. ಹಾಗೇನೆ ಆ ಮದುವೆಯನ್ನ ನೋಂದಣಿ ಕಚೇರಿಯಲ್ಲಿ ರಿಜಿಸ್ಟರ್ ಮಾಡಿಸಿದ್ದೇನೆ. ಅಷ್ಟೇ ಅಲ್ಲ, ನಾನು 2ನೇ ಮದುವೆಯಾಗಿ ನನಗೆ ಮಗು ಇರೋದನ್ನ ಹೈಕೋರ್ಟ್ ನಲ್ಲಿ ಘೋಷಣೆ ಮಾಡ್ಕೊಂಡಿದ್ದೀನಿ.